ಮಿತ್ರರೇ ನಮಸ್ಕಾರ. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೀತಾ ಇದ್ದಂಥ ಕುರ್ಚಿ ಕದನ ಇದೆಯಲ್ಲ, ಇದಕ್ಕೆ ತಾತ್ಕಾಲಿಕವಾದಂಥ ಯುದ್ಧ ವಿರಾಮ ಏರ್ಪಟ್ಟಿದೆ. ನಿಮಗೆ ನಿನ್ನೆಯ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಸಂಧಾನ ಸೂತ್ರವನ್ನು ಏರ್ಪಡಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಯತ್ನ ಮಾಡ್ತಾ ಇದೆ. ಒಂದೆರಡು ಮೂರು ಆಪ್ಷನ್ಗಳ ಬಗ್ಗೆಯೂ ಕೂಡ ನಿಮಗೆ ಹೇಳಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಇದೆಲ್ಲ ಆಗೋದಿಲ್ಲ ಬಿಡಿ ಸರ್, ಇದೆಲ್ಲ ನಿಮ್ಮ ಕಲ್ಪನೆ, ಹೀಗೆಲ್ಲ ಕಮೆಂಟ್ ಹಾಕಿದ್ರು. ಮಿತ್ರರೇ, ಈ ರಾಜಕೀಯ ಅನ್ನುವಂಥದ್ದೇ ಹಾಗೆ. ಈಗ ನೀವು ಸಿದ್ದರಾಮಯ್ಯ ಅವರ ಬಳಿಯಲ್ಲೇ ಹೋಗಿ ನಾಳೆ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಸಿದ್ದರಾಮಯ್ಯನಿಗೂ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ಗೂ ಕೂಡ ಗೊತ್ತಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಅವರು ನಿರ್ಧಾರವನ್ನು ಕೈಗೊಳ್ತಾ ಹೋಗ್ತಾರೆ, ಪರಿಸ್ಥಿತಿಗೆ ತಕ್ಕಂತೆ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾರೆ. ಅದೇ ರಾಜಕೀಯ. ಆದರೆ ಸದ್ಯದ ಬೆಳವಣಿಗೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಸಂಧಾನ ಸೂತ್ರವನ್ನು ಏರ್ಪಡಿಸ್ತಾ ಇದೆ. ಯಾಕೆ ಅಂತಂದರೆ ಸ್ವಲ್ಪ ಯಾಮಾರದ್ರೂ ಕೂಡ ಪಕ್ಷ ಇಬ್ಬಾಗ ಆಗಿ ಹೋಗುತ್ತೆ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆಚ್ಚು ಆಯ್ಕೆಗಳಿಲ್ಲ. ಹೀಗಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅದೇ ಪ್ರಕಾರವಾಗಿ ಆಗಿದೆ ಕೂಡ. ಇವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ಸಣ್ಣದಾದಂತಹ ಸಂಧಾನ ಏರ್ಪಟ್ಟಿದೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಯಾವುದೇ ರೀತಿಯಲ್ಲೂ ನಾಯಕತ್ವ ಬದಲಾವಣೆಯ ಚರ್ಚೆ ಮಾಡದಂತೆ ಇಬ್ಬರೂ ನಾಯಕರು ತೀರ್ಮಾನ ಕೈಗೊಂಡಿದ್ದಾರೆ. ಮಿತ್ರರೇ, ಇದರ ಸಾಧಕ ಏನು, ಬಾಧಕ ಏನು, ಯಾರ ಕೈ ಮೇಲಾಗಿದೆ, ಇದು ಎಲ್ಲಿಯವರೆಗೆ ಈ ಯುದ್ಧ ವಿರಾಮ ಜಾರಿಯಲ್ಲಿರುತ್ತೆ, ಅಧಿವೇಶನ ಮುಗಿಯುವವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇರ್ತಾರ ಅಥವಾ ಸಿದ್ದರಾಮಯ್ಯನವರ ಮುಂದಿನ ಪಟ್ಟುಗಳೇನು, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ರಾಜ್ಯ ರಾಜಕಾರಣ ಬಂದು ತಲುಪಿದೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಾಜ್ಯದಲ್ಲಿ ಕುರ್ಚಿ ಕದನ ತಾರಕಕ್ಕೆ ಹೋಗಿತ್ತಲ್ಲ, ಶಾಸಕರು ದೆಹಲಿಗೆ ಹೋಗುವಂತಹದ್ದು, ಇತ್ತ ಕಡೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಟ್ವೀಟ್ ವಾರ್, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸಿತ್ತು. ಖರ್ಗೆ ಅವರು ಬೆಂಗಳೂರಿಗೆ ಬಂದು ಎಲ್ಲ ರೀತಿಯಲ್ಲೂ ಸಂಧಾನ ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲೂ ಫಲ ಕೊಟ್ಟಿರಲಿಲ್ಲ. ರಾಜ್ಯದ ಇಬ್ಬರೂ ನಾಯಕರು ಏನು ಬಯಸ್ತಾ ಇದ್ರು ಅಂದರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬಯಸಿದ್ದೇನು ಕೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ನಿಂದ ನಮಗೆ ಸಂದೇಶ ಬರಬೇಕು ಅಂತ. ಹೈಕಮಾಂಡ್ ಅಂತಂದರೆ ನಾನೇನು ಬಿಡಿಸಿ ಹೇಳಬೇಕಾ, ರಾಹುಲ್ ಗಾಂಧಿ ಮೂಲದಿಂದ ಸಂದೇಶ ಬರಬೇಕು, ಅಂದ್ರೆ ಶಂಕದಿಂದಲೇ ತೀರ್ಥ ಬರಬೇಕು ಅಂತ. ಅದು ಅಂತಿಮವಾಗಿ ಏನಾಯಿತು ಕೇಳಿದ್ರೆ, ಕೆ.ಸಿ. ವೇಣುಗೋಪಾಲ್ ಒಂದು ಫೋನ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಇದೆ, ಸದ್ಯಕ್ಕೆ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಬಾರದು, ನೀವಿಬ್ಬರೂ ಒಂದಾಗಿದ್ದೀವಿ ಎನ್ನುವಂಥ ಸಂದೇಶ ಕೊಡಬೇಕು. ಸಿದ್ದರಾಮಯ್ಯನವರ ಮನೆಗೆ ಡಿ.ಕೆ. ಶಿವಕುಮಾರ್ ಹೋಗಬೇಕು. ಹಾಗೆ ಸಿದ್ದರಾಮಯ್ಯನವರು ಕೂಡ ಡಿ.ಕೆ. ಶಿವಕುಮಾರ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅರೇಂಜ್ ಮಾಡಿ ಮಾಧ್ಯಮದ ಮುಂದೆ ಒಂದು ಸಂದೇಶ ಕೊಡಿ. ರಾಜ್ಯದಲ್ಲಿ ಅಧಿವೇಶನ ಮುಕ್ತಾಯವಾಗುವವರೆಗೂ ಕೂಡ ಯಾವುದೇ ಬೆಳವಣಿಗೆಗಳಾಗಬಾರದು, ಇದು ರಾಹುಲ್ ಗಾಂಧಿಯವರ ಸೂಚನೆ ಅಂತ ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರಿಗೂ ತಿಳಿಸ್ತಾರೆ, ಹಾಗೆ ಡಿ.ಕೆ. ಶಿವಕುಮಾರ್ಗೂ ಕೂಡ ತಿಳಿಸ್ತಾರೆ. ಈ ನಿರ್ಧಾರ ಸ್ವಲ್ಪ ಸಿದ್ದರಾಮಯ್ಯನವರ ಬಯಕೆಗೆ ಪೂರಕವಾಗಿತ್ತು ಅಂತ ನನಗನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಸಿದ್ದರಾಮಯ್ಯನವರು ಒಂದು ಶೋ ಮಾಡಬೇಕಾಗಿತ್ತು, ನಾನು ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಅದನ್ನು ಪಾಲಿಸ್ತೀನಿ ಅಂತ. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮಾತ್ರ ಹೇಳಿದ್ದು, ಅದಕ್ಕಿಂತ ದೊಡ್ಡದನ್ನು ಏನನ್ನೂ ಕೂಡ ಹೈಕಮಾಂಡ್ ಹೇಳಿಲ್ಲ. ಹೀಗಾಗಿ ಈಸಿಯಾಗಿ ಡಿ.ಕೆ. ಶಿವಕುಮಾರ್ಗೆ ಒಂದು ಬ್ರೇಕ್ಫಾಸ್ಟ್ ಅನ್ನು ಅರೇಂಜ್ ಮಾಡಿದ್ರು. ಅದಾದ ಬಳಿಕ ಒಂದು ಫೋಟೋಗೆ ಫೋಸ್ ಕೊಟ್ಟರು ಅಷ್ಟೇ. ಲಾಭ ಆಗಿದ್ಯಾರಿಗೆ? ಸಿದ್ದರಾಮಯ್ಯನವರಿಗೆ. ನಮ್ಮಲ್ಲಿ ಬಹಳ ಜನಜನಿತವಾದಂಥ ಒಂದು ಮಾತಿದೆ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅಂತ. ಸದ್ಯಕ್ಕೆ ಸಿದ್ದರಾಮಯ್ಯನಿಗೆ ರಿಲೀಫ್ ಬೇಕಿತ್ತು. ಯಾಕೆಂದರೆ ಅಧಿವೇಶನದಲ್ಲಿ ಯಾವುದೇ ಮುಜುಗರ ಉಂಟಾಗುವಂಥದ್ದು ಸಿದ್ದರಾಮಯ್ಯನವರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದೆ ಇಟ್ಟರೂ ಕೂಡ ಅದು ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಇನ್ನೂ ಹೆಚ್ಚು ಅಗ್ರೆಸಿವ್ ಆದರೂ ಕೂಡ ಅದರ ಪರಿಣಾಮವನ್ನು ಸಿದ್ದರಾಮಯ್ಯನವರೇ ಎದುರಿಸಬೇಕಾಗತ್ತೆ. ಹೀಗಾಗಿ ಯಥಾಸ್ಥಿತಿಯಲ್ಲಿ ಕಂಟಿನ್ಯೂ ಆಗಬೇಕು ಅಂತಂದರೆ ಹೈಕಮಾಂಡ್ನಿಂದ ಒಂದು ಸೂಚನೆ ಬರಬೇಕಾಗಿತ್ತು. ಈಗ ಏನು ಹೈಕಮಾಂಡ್ ಬ್ರೇಕ್ಫಾಸ್ಟ್ಗೆ ಸೂಚನೆಯನ್ನು ಕೊಡ್ತಲ್ಲ, ಇದು ಸಿದ್ದರಾಮಯ್ಯನ ಪಾಲಿಗೆ ಅಕ್ಷರಶಃ ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಕೂಡ ಹಾಲು ಅನ್ನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿತು. ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ಹಿನ್ನಡೆನೆ, ಆದರೆ ಕಂಪ್ಲೀಟ್ ಆಗಿ ಹಿನ್ನಡೆ ಅಂತ ಅಂದುಕೊಳ್ಬೇಡಿ. ಯಾಕೆ ಗೊತ್ತಾ, ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ನನಗೆ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗಬೇಕು, ಇದು ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ. ಅಂದ್ರೆ ಎಕ್ಸಾಕ್ಟ್ ಡೇಟ್ ನನಗೆ ಗೊತ್ತಾಗಬೇಕು ಅಂತ. ಡಿ.ಕೆ. ಶಿವಕುಮಾರ್ ಕೂಡ ಗೊತ್ತಿತ್ತು, ಅಧಿವೇಶನ ನಿಗದಿಯಾಗಿದೆ, ಅದಕ್ಕೂ ಮುಂಚೆ ನಾಯಕತ್ವ ಬದಲಾವಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದು ಯಾವಾಗತ್ತೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದು ಕನ್ಫರ್ಮೇಷನ್ ಬೇಕಾಗಿತ್ತು. ಸದ್ಯ ಹೈಕಮಾಂಡ್ ಇದನ್ನು ಕನ್ಸಿಡರ್ ಮಾಡಿದೆ, ಇದರ ಬಗ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ಗೆ ಸದ್ಯದ ಬೆಳವಣಿಗೆ ಅಂದರೆ ಕೇಂದ್ರದಿಂದ ಬಂದಂತಹ ಸೂಚನೆಯಿಂದಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಸದ್ಯದ ಬೆಳವಣಿಗೆಗಳು ಡಿ.ಕೆ.ಶಿಯ ಪೂರಕವಾಗಿದೆ ಅಂತ ನಾನಂತೂ ಹೇಳೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ಆಪ್ಷನ್ಗಳು ಇರಲಿಲ್ಲ ಮಿತ್ರರೇ. ಯಾಕೆ ಗೊತ್ತಾ, ಡಿಸೆಂಬರ್ 1ರಿಂದ ಡಿಸೆಂಬರ್ 19ರವರೆಗೆ ಕೇಂದ್ರದಲ್ಲಿ ಚಳಿಗಾಲದ ಅಧಿವೇಶನ ಆರಂಭಗೊಳ್ಳುತ್ತೆ. ಒಂದು ವೇಳೆ ರಾಜ್ಯದ ಈ ಎಲ್ಲ ಗೊಂದಲಗಳು ಮುಂದುವರೆದಿದ್ದೇ ಆದರೆ ಅದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲೂ ಕೂಡ ಪ್ರತಿಧ್ವನಿಸುವಂಥ ಸಾಧ್ಯತೆಗಳಿದೆ. ಆಡಳಿತ ಪಕ್ಷದವರು ಇದೇ ವಿಚಾರವಾಗಿ ಕಾಂಗ್ರೆಸ್ ಅನ್ನು ಮುಜುಗರಕ್ಕೀಡು ಮಾಡ್ತಾರೆ. ಹೀಗಾಗಿ ಅದಾಗಬಾರದು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ನ ಉದ್ದೇಶವೂ ಕೂಡ ಆಗಿತ್ತು. ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರೂ ಕೂಡ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ.
ಅಧಿವೇಶನದ ವೇಳೆ ಅದು ಕಾಂಗ್ರೆಸ್ನ ನಾಯಕರಿಗೆ ಬೇಕಾಗಿರಲಿಲ್ಲ. ಇನ್ನು ರಾಜ್ಯದಲ್ಲೂ ಕೂಡ ಅಧಿವೇಶನ ಇರುವ ಕಾರಣದಿಂದಾಗಿ ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಮುಜುಗರ ಆಗಬಾರದು. ಮಿತ್ರರೇ, ಈ ವಿಚಾರದಲ್ಲಿ ಯಾವ ಹಂತದಲ್ಲಿ ಬೇಕಾದರೂ ಮುಜುಗರ ಆಗಬಹುದು, ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಿಬಿಡಬಹುದು. ಯಾಕೆ ಅಂತಂದರೆ ಅಧಿವೇಶನ ನಡೀತಾ ಇರುತ್ತಲ್ಲ, DCM ಮತ್ತು CM ಇಬ್ಬರು ಕೂಡ ಅಕ್ಕಪಕ್ಕ ಕೂರಬೇಕು, ಸರ್ಕಾರವನ್ನು ಸಮರ್ಥಿಸಿಕೊಳ್ಳಬೇಕು. ಈಗ ಇವರಿಬ್ಬರೇ ಕೋಲ್ಡ್ ವಾರ್ ಮಾಡ್ತಾ ಇದ್ರೆ ಶಾಸಕರು ಇನ್ನೇನು ಮಾಡ್ತಾರೆ? DCM ಬೆಂಬಲಿತ ಶಾಸಕರು ಅವ್ರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ವಿಧಾನಸಭೆಯಲ್ಲೇ ಕೊಟ್ಟು ಬಿಡಬಹುದು. ಹಾಗೆ ಸಿದ್ದರಾಮಯ್ಯನವರ ಪರವಾದಂಥ ಶಾಸಕರು ಮತ್ತು ಸಚಿವರು ಅವರು ಕೂಡ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು. ಇದು ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಹೀಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತಾತ್ಕಾಲಿಕವಾಗಿ ಯುದ್ಧ ವಿರಾಮವನ್ನು ಹೇರಲೇಬೇಕಾದಂಥ ಅನಿವಾರ್ಯತೆಯಲ್ಲಿತ್ತು, ಅದರಲ್ಲಿ ಯಶಸ್ವಿಯಾಗಿದೆ ಅಷ್ಟೇ. ಹಾಗಾದರೆ ಎಲ್ಲಿಯವರೆಗೆ ಈ ಯುದ್ಧ ವಿರಾಮ? ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? DK ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಈ ಯುದ್ಧ ವಿರಾಮ ಕಾಲದಲ್ಲಿ DK ಶಿವಕುಮಾರ್ ಸುಮ್ಮನೆ ಇರ್ತಾರಾ ಅಥವಾ ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರಾ ಕೇಳಿದ್ರೆ, ಸದ್ಯಕ್ಕೆ ಮಿತ್ರರೇ ಅಧಿವೇಶನ ಮುಕ್ತಾಯ ಆಗುವವರೆಗೂ ಕೂಡ ಈ ಮೇಲಾಟಗಳೇನಾಗ್ತಾ ಇದ್ವಲ್ಲ, ಟ್ವೀಟ್ ಮಾಡುವಂತಹದ್ದು, ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಡುವಂತಹದ್ದು, ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡುವಂತಹದ್ದು, ಇದೆಲ್ಲದಕ್ಕೂ ಕೂಡ ಖಂಡಿತವಾಗ್ಲೂ ಬ್ರೇಕ್ ಬೀಳುತ್ತೆ. ನನಗಿರುವ DK ಶಿವಕುಮಾರ್ ಅವರ ಆಪ್ತ ಬಳಗದ ಮಾಹಿತಿಯ ಪ್ರಕಾರ DK ಶಿವಕುಮಾರ್ ಅವರ ಟಾರ್ಗೆಟ್ ಇರುವಂತಹದ್ದು ಜನವರಿ 16. ಕಾರಣ ಏನು ಕೇಳಿದ್ರೆ, ಜನವರಿ 16ರ ನಂತರ ಉತ್ತರಾಯಣ ಪುಣ್ಯಕಾಲ ಆರಂಭಗೊಳ್ಳುತ್ತೆ. ನಿಮಗೆಲ್ಲ ಗೊತ್ತಿದೆ, ಹಿಂದೂಗಳ ಆಚರಣೆಯ ಪ್ರಕಾರ ಸಂಕ್ರಾಂತಿಯ ನಂತರದ ದಿನಗಳು ಅತ್ಯಂತ ಪುಣ್ಯಕಾಲ ಅಂತ ಪರಿಗಣಿಸಲಾಗುತ್ತೆ. ಜೊತೆಗೆ ಡಿಸೆಂಬರ್ 15ರಿಂದ ಜನವರಿ 15ರವರೆಗೂ ಕೂಡ ಧನುರ್ಮಾಸ ಇರುತ್ತೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಬಯಕೆ ಇಲ್ಲ. DK ಶಿವಕುಮಾರ್ ಅವರಿಗೆ ಇಂತಹ ಆಚರಣೆಯ ಬಗ್ಗೆ ಬಹಳವಾದಂತಹ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ಅವರು ಜನವರಿ 15ರ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಏನೇ ಆಗೋದಿದ್ರು ಜನವರಿ 15, 16ರ ನಂತರವೇ ಆಗಲಿ ಎನ್ನುವಂಥದ್ದು. ಮತ್ತೆ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅಂತಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಈಗ ಒಂದು ಸಣ್ಣದಾಗಿ ಬಂಡಾಯದ ಬಾವುಟವನ್ನು ಹಾರಿಸಿದ್ದೆ ಆದ್ರೆ ಹೈಕಮಾಂಡ್ ಇತ್ತ ಗಮನ ಹರಿಸುತ್ತೆ, ಇವತ್ತಲ್ಲ ನಾಳೆ ನನ್ನ ಪರವಾದಂತಹ ತೀರ್ಮಾನ ಕೈಗೊಳ್ಳುತ್ತೆ ಎನ್ನುವಂಥದ್ದು DK ಶಿವಕುಮಾರ್ ಅವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರವಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಗಮನ ಹರಿಸಲಿ ಅಂತಲೇ DK ಶಿವಕುಮಾರ್ ಇಷ್ಟೆಲ್ಲ ಮಾಡಿರುವಂಥದ್ದು. ಇನ್ನೊಂದು ಲಾಜಿಕ್ ಪ್ರಕಾರ ನೀವು ಯೋಚನೆ ಮಾಡಿದ್ರೂ ಕೂಡ ರಾಜ್ಯ ರಾಜಕಾರಣದ ಈ ಬೆಳವಣಿಗೆಗಳು ಜನವರಿಗೆ ಶಿಫ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಡಿಸೆಂಬರ್ 19ರವರೆಗೂ ಕೂಡ ಕೇಂದ್ರದ ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. ಅಲ್ಲಿಯವರೆಗೂ ಕೂಡ ನೆಹರು ಗಾಂಧಿ ಪರಿವಾರ ಬಹಳ ಬ್ಯುಸಿ ಇರುತ್ತೆ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಬ್ಯುಸಿ ಇರ್ತಾರೆ. ಡಿಸೆಂಬರ್ 19 ಆಗ್ತಿದ್ದ ಹಾಗೆ ಕ್ರಿಸ್ಮಸ್ ಬರುತ್ತೆ, ಮತ್ತೆ ನ್ಯೂ ಇಯರ್. ರಾಹುಲ್ ಗಾಂಧಿ ಅವರು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ದೇಶದಲ್ಲಿರುವಂತಹ ಸಾಧ್ಯತೆಗಳು ಬಹಳ ಕ್ಷೀಣ. ಅವರೊಂದು ವಿದೇಶಿ ಪ್ರವಾಸವನ್ನು ಮಾಡ್ತಾರೆ. 2025ರ ನ್ಯೂ ಇಯರ್ ನಿಮಗೆಲ್ಲ ಗೊತ್ತೇ ಇದೆ. ರಾಹುಲ್ ಗಾಂಧಿ ಅವರು ಕೂಡ ವಿದೇಶಿ ಪ್ರವಾಸವನ್ನು ಮಾಡಿದ್ರು. ಇತ್ತ ಕಡೆಯಲ್ಲಿ DK ಶಿವಕುಮಾರ್ ಕೂಡ ಫಾರಿನ್ ಟೂರ್ ಮಾಡಿದ್ರು. ಇಲ್ಲಿ ರಾಜ್ಯದಲ್ಲಿ ಮಾತ್ರ ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ವು. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಈ ವರ್ಷವೂ ಕೂಡ ರಿಪೀಟ್ ಆಗುತ್ತೆ. ಈಗೇನು ರಾಜಕೀಯ ಮೇಲಾಟಗಳು ಶುರುವಾಗಿದ್ವಲ್ಲ, ಇದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದು ಜನವರಿಯಲ್ಲಿ ಇದು ಪುನಃ ಆರಂಭಗೊಳ್ಳುತ್ತೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಈ ಹಿಂದೆ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಾಮೆಂಟ್ ಹಾಕಿದ್ರು, ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಹೈಕಮಾಂಡ್ನ ತೀರ್ಮಾನಕ್ಕೆ ಬದ್ಧ ಅಂತ. ಸಿದ್ದರಾಮಯ್ಯನವರ ನಡೆಯನ್ನು ನೋಡಿದ್ರೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನೀವ್ಯಾಕೆ ಅದಕ್ಕೆ ರೆಕ್ಕೆ ಪುಕ್ಕ ಸೇರಿಸಿ ಹೇಳ್ತಾ ಇದ್ರಿ ಅಂತ. ಸ್ವಲ್ಪ ರಾಜಕೀಯ ಗೊತ್ತಿದ್ದವರಿಗೂ ಕೂಡ ಇದು ಅರ್ಥ ಆಗುವಂತಹ ವಿಚಾರ. ಸಿದ್ದರಾಮಯ್ಯ ಅಧಿಕಾರ ಉಳಿಸಿಕೊಳ್ಳುವಂತಹ ಸ್ಟೇಜ್ನಲ್ಲಿದ್ದಾರೆ. ಅವ್ರಿಗೆ ಏನನ್ನು ಪಡೆದುಕೊಳ್ಳಬೇಕಾಗಿಲ್ಲ, ಅವರು ಅಧಿಕಾರದಲ್ಲಿ ಕಂಟಿನ್ಯೂ ಆಗಬೇಕಷ್ಟೇ. ಅದಕ್ಕೋಸ್ಕರವಾಗಿ ಅವರು ಈಗಲೇ ಹೈಕಮಾಂಡನ್ನು ಎದುರು ಹಾಕ್ಕೊಳ್ತೀನಿ, ನನ್ನ ಬಳಿಯಲ್ಲಿ ಬೇರೆ ಆಪ್ಷನ್ಗಳಿದ್ದಾವೆ, ನನ್ನ ಬಳಿಯಲ್ಲಿ ಹೆಚ್ಚು ಶಾಸಕರಿದ್ದಾರೆ, ನಾನು ಹೊಸ ಪಕ್ಷ ಕಟ್ತೀನಿ, ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೆ ಹೇಳಿದ್ದೇ ಆದರೆ ಅವರು ಅಧಿಕಾರದಲ್ಲಿ ಮುಂದುವರಿಯೋದಕ್ಕಾದರೂ ಸಾಧ್ಯ ಆಗುತ್ತಾ? ಕಟ್ಟ ಕಾಂಗ್ರೆಸ್ಸಿಗರ ನಿಷ್ಠೆ ಈ ಹಿಂದೆ ಇದ್ದಂತೆ ಮುಂದೆ ಇರುತ್ತಾ? ಅದಕ್ಕೆ ಸಿದ್ದರಾಮಯ್ಯನವರಿಗೆ ಬೇರೆ ಆಪ್ಷನ್ಗಳೇ ಇಲ್ಲ. ಅವರು ಅನಿವಾರ್ಯವಾಗಿ ಹೇಳಲೇಬೇಕು, ನಾನು ಹೈಕಮಾಂಡ್ ಆದೇಶವನ್ನು ಪಾಲಿಸ್ತೀನಿ ಅಂತ. ಆದರೆ 4 ಗೋಡೆಯ ನಡುವೆ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ನಡೆಯುತ್ತಲ್ಲ, ಆಗ ಸಿದ್ದರಾಮಯ್ಯನವರು ಪಟ್ಟು ಹಾಕ್ತಾರೆ, ನೋಡ್ರಿ ನಾನು ಇಂತಿಂತಹ ಡ್ಯಾಮೇಜ್ಗಳನ್ನು ಮಾಡ್ತೀನಿ, ನನಗಿಷ್ಟು ಜನ ಶಾಸಕರ ಬೆಂಬಲ ಇದೆ, ನೀವು ಇಂತಹದೇ ನಿರ್ಧಾರ ಕೈಗೊಳ್ಳಬೇಕು, ನನಗೆ 28ರವರೆಗೂ ಕೂಡ ಅಧಿಕಾರ ಬೇಕು. ಹೀಗೆಲ್ಲ ಸಿದ್ದರಾಮಯ್ಯನವರು 4 ಗೋಡೆಯ ಮಧ್ಯೆ ಪಟ್ಟು ಹಾಕ್ತಾರೆ. ಅದೇ ಮಿತ್ರರೇ, DK ಶಿವಕುಮಾರ್ ಅಧಿಕಾರವನ್ನು ಪಡೆದುಕೊಳ್ಳಬೇಕು. ಅವರು ಹೈಕಮಾಂಡ್ ಮುಂದೆ ಬಲ ಪ್ರದರ್ಶನ ಮಾಡಿದ್ರೆ ಆಗೋದಿಲ್ಲ. ಅವರು ಸಾರ್ವಜನಿಕವಾಗಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಹೀಟ್ ಕ್ರಿಯೇಟ್ ಆಗಬೇಕು. ಆಗ ಮಾತ್ರ ಹೈಕಮಾಂಡ್ DK ಶಿವಕುಮಾರ್ ಅವರ ಬೇಡಿಕೆಯನ್ನು ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಇಲ್ಲದೆ ಹೋದರೆ DK ಶಿವಕುಮಾರ್ ಅವರಿಗೆ ಒಂದು ಫೋನ್ ಮಾಡಿಬಿಟ್ಟು ಸ್ವಲ್ಪ ಸುಮ್ಮನಿರಿ ಅಂತ ಹೇಳ್ಬಿಡಬಹುದಲ್ವಾ? ಈಗ ಯಾಕೆ ಈ ರೀತಿಯಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ KC ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿದ್ರು? ಇಬ್ಬರ ನಡುವೆ ಟ್ವೀಟ್ ವಾರ್ ನಡೆದಿತ್ತು. DK ಶಿವಕುಮಾರ್ ಫೇಸ್ಬುಕ್ನಲ್ಲೂ ಒಂದು ಪೋಸ್ಟ್ ಮಾಡಿದ್ರು, ಟ್ವಿಟರ್ನಲ್ಲೂ ಕೂಡ ಒಂದು ಪೋಸ್ಟ್ ಮಾಡಿದ್ರು. ಅದರ ತೀವ್ರತೆ ಎಷ್ಟಿತ್ತು ಅಂತಂದ್ರೆ, DKC ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿದ್ದಾರೆ ಎನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿತ್ತು. ರಾಷ್ಟ್ರಮಟ್ಟದಲ್ಲಿ ಇದರ ಚರ್ಚೆ ಆಗಿತ್ತು. ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳು ಆರಂಭಗೊಂಡಿದ್ವು. ಇದೇ ಕಾರಣದಿಂದ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ತಾತ್ಕಾಲಿಕ ವಿರಾಮ ಹಾಕಿ ಅಂತ ಹೇಳಿದ್ದು. ಹೀಗಾಗಿ ಮಿತ್ರರೇ,
ಮುಂದೆಯೂ ಕೂಡ ಸಿದ್ದರಾಮಯ್ಯನವರು ಪಟ್ಟಾಕುವಂತಹದ್ದು ಹೈಕಮಾಂಡ್ ಜೊತೆಗೆ 1-to-1 ಮೀಟಿಂಗ್ ಆಗುತ್ತಲ್ಲ, ಆ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಈ ರೀತಿಯ ಶಕ್ತಿ ಪ್ರದರ್ಶನವನ್ನು ಮುಂದೆಯೂ ಕೂಡ ಮಾಡ್ತಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದೇ ರೀತಿಯ ಬೆಳವಣಿಗೆಗಳು ನೀವು ಜನವರಿ ಫೆಬ್ರವರಿಯವರೆಗೂ ಕೂಡ ನೋಡಬಹುದು ಅಥವಾ ಮುಂದೆಯೂ ಕೂಡ ನೋಡಬಹುದು. ಮಿತ್ರರೇ, ಇಷ್ಟೆಲ್ಲ ವಿವರಿಸಿದ್ರೂ ಕೂಡ ಕೆಲವರಿಗೆ ಏನು ಅನ್ಸುತ್ತೆ ಗೊತ್ತಾ, ಇದನ್ನ ವೈಭವೀಕರಿಸಲಾಗ್ತಾ ಇದೆ, ಇಬ್ರು ನಾಯಕರು ಕೂಡ ಹೈಕಮಾಂಡ್ಗೆ ಬಹಳ ನಿಷ್ಠರಾಗಿದ್ದಾರೆ ಅಂತ. ಆ ರೀತಿಯಾಗಿ ವಾದ ಮಾಡುವಂಥವರಿಗೆ ಅಥವಾ ಯೋಚನೆ ಮಾಡುವಂಥವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಇವತ್ತಿನ ಪ್ರೆಸ್ ಮೀಟೇ ಉತ್ತರ. ಇಬ್ಬರೂ ನಾಯಕರು ಕೂಡ ಪತ್ರಕರ್ತರ ಸೀರಿಯಸ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ಅದನ್ನೆಲ್ಲ ತಳ್ಳಿ ಹಾಕ್ತಾ ತಾವೇನು ಸಿದ್ಧಪಡಿಸಿಕೊಂಡು ಬಂದಿದ್ರಲ್ಲ ಒಂದು ಉತ್ತರ, ಅದನ್ನ ಮಾತ್ರ ಪದೇ ಪದೇ ರಿಪೀಟ್ ಮಾಡಿದ್ರು. ಅವರ ಬಾಯಲ್ಲಿ ಬಂದಂತಹ ಪದಗಳೇನು ಕೇಳಿದ್ರೆ, ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸ್ತೀವಿ, ಅಧಿವೇಶನದಲ್ಲಿ ಒಟ್ಟಾಗಿರ್ತೀವಿ, ಗೊಂದಲಗಳಿಗೆ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ. ಕೇವಲ ಅಧಿವೇಶನವನ್ನು ಮಾತ್ರ ಫೋಕಸ್ ಮಾಡಿರುವಂತಹದ್ದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅಧಿವೇಶನ ಆದ ಬಳಿಕ ಮತ್ತೆ ಇದು ಭುಗಿಲೇಳುತ್ತೆ ಎನ್ನುವಂತಹ ಸಂದೇಶವನ್ನ ಇಬ್ಬರೂ ನಾಯಕರು ಕೊಟ್ಟಿದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.